ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಯ ಮೇರೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಇಂಧನ ಮಿತವ್ಯಯಕ್ಕೆ ಕರೆ ಕೊಟ್ಟಿದ್ದಾರೆ. ಡೀಸೆಲ್ ಪೆಟ್ರೋಲ್ ಉಳಿಸಿ ಅಂತ ಖುದ್ದು ಅವರು ಇವತ್ತು ಮೆಜೆಸ್ಟಿಕ್ಕಿಗೆ ಬಂದು ಮೆಜೆಸ್ಟಿಕ್ಕಿಂದ ಮೆಟ್ರೋದಲ್ಲಿ ಕುತ್ಕೊಂಡು ಕೆಂಗೇರಿಗೆ ಪ್ರಯಾಣ ಮಾಡಿದರು. ಒಳ್ಳೆಯದು. ಒಬ್ಬ ನಾಯಕರಾದವರು ಇಷ್ಟೊಂದು ಸಿಂಪಲ್ ಆಗಿರಬೇಕು, ಡೌನ್ ಟು ಅರ್ತ್ ಇರಬೇಕು, ಮತ್ತೆ ಇದು ನಾಟಕ ಆಗಬಾರ್ದು. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆಷಾಢಭೂತಿತನ ಇರಬಾರ್ದು, ಇದು ಕೂಡ ಇಂಪಾರ್ಟೆಂಟ್. ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವ ವಾದ ಅವ್ರದ್ದಾಗಿದ್ದರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ 2 ವರ್ಷದಿಂದನೇ ರಾಜೀನಾಮೆ ಕೊಡಬೇಕಾಗಿತ್ತು. ಯಾವುದೇ ಬೆಲೆ ಏರಿಕೆ ಇಲ್ಲದೆ ಇದ್ರೂ ಸಹ ನಮ್ಮ ರಾಜ್ಯದಲ್ಲಿ ಬರೆ ಎಳೆಯುವಂಥ ಕೆಲಸ ಮಾಡಿದ್ರು. ಪೆಟ್ರೋಲ್ ಡೀಸೆಲ್ ಮೇಲೆ ತೆರಿಗೆನ ಹೆಚ್ಚುಗೊಳಿಸುವಂಥ ಕೆಲಸವನ್ನು ಕೂಡ ಮಾಡಿದರು. 4-5 ಬಾರಿ ಮಾಡಿದ್ದಾರೆ. ಹಾಗಾದ್ರೆ ಎಷ್ಟು ಸಲ ಸಿದ್ದರಾಮಯ್ಯನವರು ಯಾವ ರಾಜೀನಾಮೆ ಕೊಡಬೇಕಾಗಿತ್ತು? ಚಟಕ್ಕೋಸ್ಕರ ಮಾತನಾಡೋದಲ್ಲ. ನಾನು ಬರೀ ವಿಜೇಂದ್ರ ಅವರಿಗೆ ಅಷ್ಟೇ ಅಲ್ಲ, ಈ ತರ ನಾಟಕ ಮಾಡುವ ಎಲ್ರಿಗೂ ಇದನ್ನೇ ಹೇಳೋದು. ಒಂದಿನ ಮೆಟ್ರೋದಲ್ಲಿ ಬಂದು ಕೆಂಗೇರಿಯಿಂದ ಬೇರೆ ಕಡೆಗೆ ಮೆಜೆಸ್ಟಿಕ್ಕಿಂದ ಕೆಂಗೇರಿಗೆ ಹೋಗ್ಬಿಟ್ರೆ ಇಂಧನ ಉಳಿತಾಯ ಆಗ್ಬಿಡುತ್ತಾ? ಅಲ್ಲ, ಅದು ಪಾರ್ಟ್ ಆಫ್ ಲೈಫ್ ಆಗಬೇಕು. ಅದನ್ನ ವಿಜೇಂದ್ರ ಅಂತವರು ಅಥವಾ ಬಿಜೆಪಿ ನಾಯಕರು ಪಾಲಿಸ್ತಾರ? ಸಾಧ್ಯವಾದಷ್ಟು, ಪ್ರತಿದಿನ ಬೇಡ, ಸಾಧ್ಯವಾದಷ್ಟು ಬಸ್ಸಲ್ಲಿ, ಟ್ರೈನಲ್ಲಿ, ಮೆಟ್ರೋದಲ್ಲಿ ಓಡಾಡ್ತಾರ? ಇದು ನನ್ನ ಪ್ರಶ್ನೆ. ಅಂದ್ರೆ ನಾಟಕಗಳು ಜನರ ಮನಸ್ಸಿಗೆ, ಜನರ ಮುಖಕ್ಕೆ ಮಂಕಬೂದಿ ಅಕ್ಷೋತರ ಆಗಬಾರ್ದು. ಜಿನೇನಾಗಿರಬೇಕು, ಮಿತವ್ಯಯ ಜಿನೇನಾಗಿರಬೇಕು, ನಾವು ಸರಳವಾಗಿರ್ತೀವಿ ಅನ್ನೋದು ಜಿನೇನಾಗಿರಬೇಕು. ಇದು ಎಲ್ರಿಗೂ ಅನ್ವಯ.